ದೇಶದ್ರೋಹ ಆಗಿರೋದ್ರಿಂದ ಕನ್ನಡಿಗರ ಬಗ್ಗೆ, ಕನ್ನಡ ಧರ್ಮದ ಬಗ್ಗೆ, ಕನ್ನಡ ದೇಶದ ಬಗ್ಗೆ ಇಷ್ಟೊಂದು ಹೀನವಾಗಿ ನಿಂದನೆ ಮಾಡಿದಾನೆ ಅವನು, ಅಯೋಗ್ಯ ಅವನು. ಸರ್, ಇದು ಕನ್ನಡಿಗರನ್ನ ಪದೇ ಪದೇ ಪ್ರದೇಶದವ್ರು ಬಂದು ಇಲ್ಲಿ ಕೆಣಕ್ತಾ ಇರೋದು ಇದೇ ಮೊದಲಲ್ಲ. ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಇಲ್ಲಿ. ಅವ್ರಿಗೆ ಅಲ್ಲಿ ತಿನ್ನಕ್ಕೆ ಅನ್ನನೇ ಇರಲ್ಲ. ಇಲ್ಲಿ ಬಂದು ನಮ್ಮದೇ ಅನ್ನ ತಿಂತಾರೆ, ನಮ್ಮದೇ ನೀರು ಕುಡಿತಾರೆ, ನಮಗೆ ಈ ಥರ ದ್ರೋಹ ಮಾಡ್ತಾರೆ. ಆ ಹೋಟೆಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು, ಆಮೇಲೆ ಅದು ಮುಚ್ಚಬೇಕು, ಆ ಓನರ್ ಯಾರಿದ್ದಾರೆ ಅವ್ರ ಮೇಲೆ FIR ಆಗಬೇಕು. ಸ್ವಾಭಿಮಾನನ ಕೆಣ್ಕಕ್ಕೆ ಬಂದರೆ ನಾವಂತೂ ಬಿಡಲ್ಲ ಸರ್. ಇದೇ ನೀರು ಕುಡಿತಾರೆ, ಇದೇ ಅನ್ನ ತಿಂತಾರೆ, ಇದೇ ಭಾಷೆ ಮಾತಾಡಕ್ ಮಾತ್ರ ಇವ್ರಿಗೆ ಅಷ್ಟೊಂದು ಕಷ್ಟನಾ? ಈ ಘಟನೆಯನ್ನ ನಮ್ಮ ಕನ್ನಡ ದೇಶ ಪಕ್ಷದಿಂದ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಇನ್ನೊಂದ್ಸಲ ಯಾಕೆ ಮಾಡ್ತೀವಿ ಘಟನೆಗಳು ಪದೇ ಪದೇ ಈ ತಿಂಗಳಿಗೊಂದು, ವಾರಕ್ಕೊಂದು, ದಿನ ಬೆಳಗಾದ್ರೆ ಇದೇ ಘಟನೆಗಳಾಗ್ತಾ ಇದೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಹೊರಗಿನವರ ಭಯೋತ್ಪಾದನೆ ಅಂತ ಬಿಟ್ಟು ಈ ವಿಚಾರ ನೋಡಿದಾಗ ಗೊತ್ತಾಗ್ತಾ ಇದೆ. ಇದರಲ್ಲಿ ಏನು ಪರದೆ ಮೇಲೆ ಕನ್ನಡಿಗರ ಬಗ್ಗೆ ತುಂಬಾ ಹೀನಾಗಿ ನಿಂದನೆ ಮಾಡಿದಾನಲ್ಲ, ಅವ್ರ ಅಪ್ಪನಿಗೆ ಸರಿಯಾಗಿ ಕೊಟ್ಟಿಲ್ಲ ಅವನು. ಕನ್ನಡ ದೇಶ ಕರ್ನಾಟಕ ಬಿಟ್ಟು ತೊಲಗಿ ಸಾಯಿರಿ ನೀವು. ಯಾರು ಕಾಲಿಟ್ಕೊಂಡು ಬೇಡ್ಕೊಂತ ಇಲ್ಲ ನಿಮ್ಮನ್ನ ಇಲ್ಲಿ. ಕೋರಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇಡೀ ಕನ್ನಡಿಗರೇ ಒಂದಷ್ಟು ನಾಚಿಕೆ ಪಡುವಂಥದ್ದು. ಬೇರೆ ಭಾಷಿಗರು ಬಂದ್ಬಿಟ್ಟು ಕನ್ನಡಿಗರನ್ನ ಈ ರೀತಿ ಅವಮಾನ, ಅದರಲ್ಲೂ ಕೂಡ LED ಹಾಕೊಂಡು, ಇನ್ನು ಈ ರೀತಿ ಆದರೆ ಹೆಂಗೆ ಮೇಡಮ್ ಕನ್ನಡಿಗರ ಪರಿಸ್ಥಿತಿ ಏನಂತ? ಸರ್, ಇದು ಕನ್ನಡಿಗರನ್ನ ಪದೇ ಪದೇ ಪ್ರದೇಶದವ್ರು ಬಂದು ಇಲ್ಲಿ ಕೆಣಕ್ತಾ ಇರೋದು ಇದೇ ಮೊದಲಲ್ಲ. ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಇಲ್ಲಿ. ಅವ್ರಿಗೆ ಅಲ್ಲಿ ತಿನ್ನಕ್ಕೆ ಅನ್ನನೇ ಇರಲ್ಲ. ಇಲ್ಲಿ ಬಂದು ನಮ್ಮದೇ ಅನ್ನ ತಿಂತಾರೆ, ನಮ್ಮದೇ ನೀರು ಕುಡಿತಾರೆ, ನಮಗೆ ಈ ಥರ ದ್ರೋಹ ಮಾಡ್ತಾರೆ. ಇವ್ರಿಗೆ ಏನಂದರೆ ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿರೋದ್ರಿಂದ ಇವ್ರನ್ನ ಇಲ್ಲಿಗೆ ಬಿಡಬಾರ್ದು. ಏನು ಹೋಟೆಲ್ ಇದೆ, ಆ ಹೋಟೆಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು, ಆಮೇಲೆ ಅದು ಮುಚ್ಚಬೇಕು, ಆ ಓನರ್ ಯಾರಿದ್ದಾರೆ ಅವ್ರ ಮೇಲೆ FIR ಆಗಬೇಕು. ಇದು ನಮ್ಮ ತೀರ್ಮಾನ. ಆಟೋ ಚಾಲಕರು ಕನ್ನಡ ಹಿಂದಿ ಮಾತಾಡಲೇಬೇಕು, ಇಲ್ಲ ಅಂತವ್ರಿಗೆ ಆಟೋ ಹತ್ತಬೇಡಿ ಅನ್ನುವಂಥದ್ದು. ಸೊ ಈ ರೀತಿ ಕನ್ನಡಿಗರ ಮೇಲೆ ಪ್ರತಿ ಬಾರಿಯೂ ಕೂಡ ಈ ರೀತಿ ಅವಮಾನ, ಒಂದು ದಬ್ಬಾಳಿಕೆ ಕರ್ನಾಟಕದಲ್ಲಿ, ಅದು ಕೂಡ ಬೆಂಗಳೂರು ಸಿಟಿಯಲ್ಲಿ ಈ ರೀತಿ ಆದರೆ ಹೆಂಗೆ ಪರಿಸ್ಥಿತಿ? ಹೌದು ಸರ್, ಖಂಡಿತ. ಎಲ್ಲರೂ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ಇದ್ಕೊಂಡು ಇಂಥ ಒಂದು ಸಿಚುವೇಶನ್ ಬಂದಾಗ ನಾವೆಲ್ಲರೂ ಸೇರ್ಕೊಂಡು ಎದುರಿಸಿ ಅವರನ್ನ ಹೊರ ರಾಜ್ಯದವ್ರನ್ನ ನಾವು ಇಲ್ಲಿಂದ ಓಡಿಸ್ಬೇಕು. ಇಲ್ಲ ಅಂದರೆ ಇಲ್ಲಿ ಕನ್ನಡದಲ್ಲಿ ಮಾತಾಡಿಕೊಂಡು ಕನ್ನಡದವ್ರನ್ನ ಕೆಣಕ್ತೆ ಇರಬೇಕು. ಇಲ್ಲ ಕನ್ನಡ ಮಾತಾಡಲ್ಲ, ನಾವು ಇಲ್ಲಿ ಇದೇ ಥರ ಮಾಡ್ಕೊಂಡಿರ್ತೀವಿ ಅಂತಂದರೆ ನೆಕ್ಸ್ಟು ಏನಾಗುತ್ತೆ ಎಲ್ಲ ಸೇರಿಕೊಂಡು ತೀರ್ಮಾನ ಮಾಡಿ ಅವರು ಇಲ್ಲಿ ಇರಬಾರ್ದು. ಇಲ್ಲಿ ನಮ್ಮ ಅನ್ನನೇ ತಿನ್ಕೊಂಡಿರ್ತಾರೆ, ನಮ್ಮ ಮನೆಯಲ್ಲೇ ಬಂದು ನಮ್ಮದೇ ಊಟ ಮಾಡಿ ನಮಗೆ ಬೈದು ನಮಗೆ ಹೋಗೋದು ಎಷ್ಟು ಮಟ್ಟಿಗೆ ನ್ಯಾಯ? ಯಾವ ಸೀಮೆ ನ್ಯಾಯ ಸರ್ ಇದು? ಇದು ತುಂಬ ಅನ್ಯಾಯ ಅಲ್ವಾ? ಇದು ಎಲ್ಲಿ ತನಕ ನಾವು ಸಹಿಸ್ಕೊಂಡಿರೋದು? ನಾವು ಎದ್ದೊಳ್ಳೇಬೇಕಾಗತ್ತೆ. ಇಂಥ ಒಂದು ನಮ್ಮ ಸ್ವಾಭಿಮಾನನ ಕೆಣ್ಕಕ್ಕೆ ಬಂದರೆ ನಾವಂತೂ ಬಿಡಲ್ಲ ಸರ್, ಖಂಡಿತ ಬಿಡಲ್ಲ. ನಾವು ಎದ್ದೊಳ್ತೀವಿ, ಎಚ್ಚರಿಸ್ತೀವಿ, ಇದನ್ನು ನಾವು ಬಿಡಲ್ಲ ಅಷ್ಟೇ. ಅಂದ್ರೆ ಈಗ ಹಿಂದಿವಾಲಗಳು ಬಂದು ಪದೇ ಪದೇ ಕನ್ನಡಿಗರನ್ನ ಈ ರೀತಿ ಅವಮಾನ ಮಾಡ್ತಾ ಇರೋದು, ಅವರಿಗೆ ಬಡಿದೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದಾರಾ ಕನ್ನಡಿಗರಿಗೆ? ಹೌದು ಸರ್, ಖಂಡಿತ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕನ್ನಡಿಗರು ಈ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ನಿನ್ನೆ ರಾತ್ರಿ ಈ ಒಂದು ಘಟನೆ ಆಗಿದೆ. ಈಗ ಆಲ್ರೆಡಿ ಮಡಿವಾಳ ಪೊಲೀಸ್ ಸ್ಟೇಷನಲ್ಲಿ ಬಂದುಬಿಟ್ಟು ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ಅದು ಖಂಡಿತ ಕಾನೂನು ರೀತಿನಲ್ಲಿ ಮಾಡ್ತೀವಿ. ಕನ್ನಡಿಗರು ತುಂಬ ಏನು ಗೊತ್ತಾ ಸರ್, ಕನ್ನಡಿಗರು ಇಲ್ಲಿ ಏನೇ ಯಾವುದೇ ದೇಶದವರು, ಯಾವುದೇ ಪ್ರದೇಶದವ್ರು ಬಂದ್ರು, ರಾಜ್ಯದವರು, ಇಲ್ಲಿ ನಾವು ಎಲ್ಲರನ್ನೂ ಸಮಾನವಾಗಿ ನೋಡ್ತೀವಿ. ಆದರೆ ಅವ್ರಿಗೆ ಅದು ಇದಾಗಲ್ಲ. ಯಾವಾಗಲೂ ಕನ್ನಡಿಗರನ್ನ ಕೆಣ್ಕೋದು, ಅವ್ರನ್ನ ಅವಮಾನ ಮಾಡೋದು ಇದೇ ಪದೇ ಪದೇ ಮಾಡ್ತಿರ್ತಾರೆ. ಅವ್ರಿಗೆ ಇಲ್ಲಿ ಜಾಗ ಇರಬಾರ್ದು. ಇದೇ ನೀರು ಕುಡಿತಾರೆ, ಇದೇ ಅನ್ನ ತಿಂತಾರೆ, ಇದೇ ಭಾಷೆ ಮಾತಾಡೋಕೆ ಮಾತ್ರ ಇವ್ರಿಗೆ ಅಷ್ಟೊಂದು ಕಷ್ಟನಾ? ಕನ್ನಡ ಭಾಷೆ ಮಾತಾಡಲ್ಲ, ಹಿಂದಿ ಮಾತಾಡಿ ಅಂತಾರೆ. ಇದು ಯಾವುದ್ರಲ್ಲಿ ನ್ಯಾಯ ಸರ್? ತಪ್ಪಲ್ವಾ? ನಾವು ಇದನ್ನ ನಮ್ಮ ರೀತಿನಲ್ಲಿ ಹೋರಾಟ ಮಾಡ್ತೀವಿ, ಕಾನೂನು ರೀತಿ ಹೋರಾಟ ಮಾಡ್ತೀವಿ ಸರ್. ಈಗ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ, ಏನು ಕತೆ ಸರ್? ಎಲ್ಲ ಕಾನೂನು ರೀತಿ ಹೋರಾಟ ಮಾಡ್ತೀವಿ ಸರ್. ಮುಂದಿಂದೇ ಅದೇ ಕಾನೂನು ರೀತಿನಲ್ಲೇ ಹೋರಾಟ ಮಾಡೋದು ನಾವು. ಈಗಾಗಲೇ ಈಗ ಅಲ್ಲಿ LED ಪ್ಲೇ ಮಾಡಿದಂಥ ಹುಡುಗನ ಮ್ಯಾನೇಜರ್ನ ಇಬ್ಬರನ್ನು ಕೂಡ ಅರೆಸ್ಟ್ ಹೇಳಿದ್ದಾರೆ, ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಅದನ್ನೆಲ್ಲ ಸೀಸ್ ಮಾಡಿದ್ದೀವಿ, ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ. ಅದ್ರ ಮೇಲೆ FIR ಮಾಡಿದ್ದೀವಿ, ಸ್ಟೇಟ್ಮೆಂಟು ಕೊಟ್ಟಿದ್ದೀವಿ. ಇನ್ನು ಕೆಲವೇ ಕ್ಷಣದಲ್ಲಿ FIR ಕಾಪಿ ನಮ್ಮ ಕೈಯಲ್ಲಿ ಸಿಗುತ್ತೆ, ಅದನ್ನು ನಾವೆಲ್ಲ ಕಡೆ ಹಾಕ್ತೀವಿ. ಕನ್ನಡಿಗರನ್ನ ಈ ರೀತಿ ಅವಮಾನ ಪದೇ ಪದೇ ಆಗಿ ಏನು ಹೇಳಕ್ ಬಯಸ್ತೀರಾ? ಮೊದಲನೇದಾಗಿ ಈ ಘಟನೆಯನ್ನು ಸಮಸ್ತ ಕನ್ನಡ ಧರ್ಮದ ಬಂಧುಗಳ ಪರವಾಗಿ, ಕನ್ನಡಿಗರ ಪರವಾಗಿ, ಇಡೀ ದೇಶದ ಪರವಾಗಿ ಈ ಘಟನೆಯನ್ನು ನಮ್ಮ ಕನ್ನಡ ದೇಶ ಪಕ್ಷದಿಂದ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಆಗ ಇವ್ರು ಏನು ಮಾಡ್ತಿದಾರಲ್ಲ,
ಈ ಭಯೋತ್ಪಾದನೆ ಹೊರಗಿನವರ ಪರಭಾಷಿಕರ ಭಯೋತ್ಪಾದನೆ ದಿನೇ 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 ಕನ್ನಡಿಗರ ಮೇಲೆ ತುಂಬ ಜಾಸ್ತಿನೇ ಆಗ್ತಾ ಇದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ರಕ್ಷಕರು ಏನು, ನಮ್ಮ ರಕ್ಷಣಾ ಇಲಾಖೆ ಏನಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದ್ಸಲ ಯಾಕೆ ಮಾಡ್ತೀವಿ ಈ ಘಟನೆಗಳು ಪದೇ ಪದೇ ಈ ತಿಂಗಳಿಗೊಂದು ವಾರಕ್ಕೊಂದು ದಿನ ಬೆಳಗಾದ್ರೆ ಇದೇ ಘಟನೆಗಳಾಗ್ತಾ ಇದೆ ಅಂದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಹೊರಗಿನವರ ಭಯೋತ್ಪಾದನೆ ಅಂತ ಬಿಟ್ಟು ಈ ವಿಚಾರ ನೋಡಿದಾಗ ಗೊತ್ತಾಗ್ತಾ ಇದೆ ಇದರಲ್ಲಿ. ಸರ್, ಈ ರೀತಿ ಕನ್ನಡಿಗರನ್ನ ನೇರವಾಗಿ ಬಂದಿದ್ದು ಎಲ್ಇಡಿಯಲ್ಲಿ ಈ ರೀತಿ ಅವಮಾನ ಮಾಡ್ತಾರೆ ಅಂತಂದ್ರೆ ನಾಳೆ ದಿನದಲ್ಲಿ ಒಂದಿಷ್ಟು ಬ್ಯಾನರ್ ಕೂಡ ಹಾಕಿದ್ರು ಯಾವುದೇ ಅಚ್ಚರಿ ಇಲ್ಲ ಅಂತ ಅನ್ಕೋತೀನಿ. ಇದನ್ನು ಹಾಕಿದ್ರೆ ಕನ್ನಡಿಗರು ತುಂಬ ಸ್ವಾಭಿಮಾನಿಗಳು ಆಕ್ರೋಶಗೊಂಡ್ರೆ ಅವರು ಉಳಿಗಾಲ ಇರಲ್ಲ. ನೀವು ಯಾರೋ ಬಹುಶಃ ನಿಮ್ಮ ಅಪ್ಪರಿಗೆ ಸರಿಯಾಗಿ ಹುಟ್ಟಿರಲ್ಲ ಅನ್ಕೊಂತೀನಿ. ನಾವು ರೀತಿ ಬೈಬಾರ್ದು, ಆದ್ರೂ ಇವ್ರಂತ ಮಾಡಿರೋ ಮೀನ್ಸ್ ಷಂಡತನ ಕೆಲಸ ಇದೆಲ್ಲ. ಬಹುಶಃ ಅವ್ರು ಅವನು ಅತಿಥಿ ಗೃಹ ಮತ್ತೆ ಅದೇನು ಪರದೆ ಮೇಲೆ ಕನ್ನಡಿಗರ ಬಗ್ಗೆ ತುಂಬ ಹೀನಾಯೋಗ ನಿಂದನೆ ಮಾಡಿದಾನಲ್ಲ, ಅವ್ರ ಅಪ್ಪನಿಗೆ ಸರಿಯಾಗಿ ಹುಟ್ಟಿಲ್ಲ. ಅವನು ಕಲಬೆರಕೆ ಆಗಿರ್ತಾನೆ. ಅವ್ನು ಕಲಬೆರಕೆ ಆಗಿದ್ದಕ್ಕೆ ಒಬ್ಬ ಭಯೋತ್ಪಾದಕ, ಅವನು ದೇಶದ್ರೋಹಿ ಆಗಿರೋದ್ರಿಂದ ಕನ್ನಡಿಗರ ಬಗ್ಗೆ, ಕನ್ನಡ ಧರ್ಮದ ಬಗ್ಗೆ, ಕನ್ನಡ ದೇಶದ ಬಗ್ಗೆ ಇಷ್ಟೊಂದು ಹೀನಾಯೋಗ ನಿಂದನೆ ಮಾಡಿದಾನೆ. ಅವನು ಅಯೋಗ್ಯ. ಅವ್ನಿಗೆ ಅಷ್ಟೊಂದು ನಮ್ಮ ಸ್ವಾಭಿಮಾನ ಇರೋದಕ್ಕೆ ಇವತ್ತು ಠಾಣೆಗೆ ಬಂದಿದ್ದೀವಿ. ಯಾರಾದ್ರೂ ಆ ಸ್ಥಳ ವೀಕ್ಷಕರು ಇದ್ರೆ ಒಬ್ಬ ಕನ್ನಡಿಗನ ಕರ್ಕೊಂಡು ದೂರಲ್ಲೇ ಕೊಡಿಸ್ತಾ ಇದೀವಿ, ಎಲ್ಲ ಕಾನೂನು ಕ್ರಮ ತಗೊತಾ ಇದ್ದೀವಿ. ನಿಮ್ಗೆ ಅಷ್ಟೊಂದು ಸ್ವಾಭಿಮಾನ ಇದ್ರೆ, ನಿಮ್ಗೆ ಅಷ್ಟೊಂದು ಸ್ವಾಭಿಮಾನ, ಮಾನ ಮರ್ಯಾದೆ ಏನಾದ್ರು ಇದ್ರೆ ಕನ್ನಡ ದೇಶ ಕರ್ನಾಟಕ ಬಿಟ್ಟು ತೊಲಗಿ ಸಾಯಿರಿ. ನೀವು ಯಾರು ಕಾಲಿಟ್ಕೊಂಡು ಬೇಡ್ಕೊಂತ ಇಲ್ಲ ನಿಮ್ಮನ್ನ ಇಲ್ಲಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.